ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ನಿಮ್ಮ ಪ್ರಾಡಕ್ಟನ್ನು ಫ್ಲಿಪ್ಕಾರ್ಟ್ ಅಮೆಝಾನ್ ರೀತಿ ಆನ್ಲೈನ್ ಇ ಕಾಮರ್ಸ್ನಲ್ಲಿ ಸೇಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಏನೆಲ್ಲ ಪ್ರೋಸೆಸ್ ಇರುತ್ತೆ, ನೀವು ಆ ಪ್ರಾಡಕ್ಟನ್ನು ಆಫ್ಲೈನ್ ಸ್ಟೋರಲ್ಲಿ ಅಂಗಡಿಗಳಲ್ಲಿ ಸೇಲ್ ಮಾಡೋದಕ್ಕೂ ಆನ್ಲೈನ್ ಸ್ಟೋರಲ್ಲಿ ಸೇಲ್ ಮಾಡೋದಕ್ಕೂ ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನೀವೊಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ, ಆ ಪ್ರಾಡಕ್ಟನ್ನು ನಿಮ್ಮದೇ ಒಂದು ಸ್ಟೋರಲ್ಲಿ ಸೇಲ್ ಕೂಡ ಮಾಡ್ತಾ ಇದ್ದೀರಾ. ಜನಗಳು ನಿಮ್ಮದೇ ಸ್ಟೋರಿಗೆ ಬರ್ತಾರೆ, ಪರ್ಚೇಸ್ ಮಾಡೋಗ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲದ ಕಾರಣ ಕಂಪ್ಲೀಟ್ ಪ್ರಾಫಿಟ್ ನಿಮ್ಮದೇ ಆಗುತ್ತೆ. ಒಂದು ಸ್ಟೋರ್ ಏನಾದರೂ ರೆಂಟಿಗಿದ್ರೆ ಆ ರೆಂಟನ್ನ ಪೇ ಮಾಡಬೇಕಾಗತ್ತೆ, ಹೆಚ್ಚಾಗಿ ಯಾವುದೇ ಖರ್ಚಿರಲ್ಲ. ನೆಕ್ಸ್ಟ್ ನಮ್ಮ ಪ್ರಾಡಕ್ಟನ್ನು ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ಒಬ್ಬರೇ ಇರ್ತೀವಿ. ಮ್ಯಾಕ್ಸಿಮಮ್ ಏನಪ್ಪ ಮಾಡ್ಬೋದು, ನಮ್ಮ ಸುತ್ತಮುತ್ತ ಇರುವಂಥ ಅಂಗಡಿಗಳಿಗೆ ಹೋಗಿ, ನೋಡಪ್ಪ ಇದು ನನ್ನ ಪ್ರಾಡಕ್ಟು, ನಾನು ನಿಮಗೆ ಇಷ್ಟು ರೂಪಾಯಿ ಕೊಡ್ತೀನಿ, ನೀನು ಇಷ್ಟು ಲಾಭ ಇಟ್ಬಿಟ್ಟು ಮಾರ್ಬೋದು. ಈ ರೀತಿ ಎಷ್ಟು ಅಂಗಡಿಗಳಿಗೆ ಹೋಗ್ಬೋದು ಒಬ್ಬರೇ? ಮ್ಯಾಕ್ಸಿಮಮ್ ಅಂದರೆ 50-60 ಅಂಗಡಿಯನ್ನು ಕವರ್ ಮಾಡ್ಬೋದು. ನಮ್ಮದೇ ಓನ್ ಶಾಪ್ ಆಗಿದ್ದರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟನ್ನು ಬಿಟ್ಟು ಬಂದಿದ್ದೆಲ್ಲ ಪ್ರಾಫಿಟ್ಟು. ಒಂದು 100 ರೂಪಾಯಿಗೆ ಮಾರ್ತಾ ಇದ್ದೀವಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬಿಟ್ಟು ಬಂದಿದ್ದೆಲ್ಲ ಪ್ರಾಫಿಟ್ಟೇ. ಅದೇ ನಾವು ಬೇರೆ ಅಂಗಡಿಗಳಿಗೆ ಒಂದು ಪ್ರಾಡಕ್ಟನ್ನು ಕೊಟ್ಟರೆ 100 ರೂಪಾಯಿ ಕೊಡೋಕ್ಕಾಗಲ್ಲ, 90 ರೂಪಾಯಿ ಕೊಡಬೇಕು, ಆ ಅಂಗಡಿಯವನು ಲಾಭ ಮಾಡಬೇಕಲ್ವಾ. ಸೊ 10 ರೂಪಾಯಿ ಹೋಯ್ತಲ್ಲಿ. ನಾವು ಒಂದು 50-60 ಅಂಗಡಿ ಒಬ್ಬರೇ ಕವರ್ ಮಾಡ್ಬೋದು. ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ನಾವು ನಮ್ಮ ಪ್ರಾಡಕ್ಟನ್ನು ಈ ಹೋಲ್ಸೇಲರ್ಸ್ಗೆ ಅಥವಾ ಡಿಸ್ಟ್ರಿಬ್ಯೂಟರ್ಸ್ಗೆ ನಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡಬೇಕಾಗತ್ತೆ. ಅದನ್ನು 90 ರೂಪಾಯಿ ಕೊಡೋಕ್ಕಾಗಲ್ಲ, ಆ ಡಿಸ್ಟ್ರಿಬ್ಯೂಟರ್ ಲಾಭ ಮಾಡಬೇಕಲ್ಲ. ಸೊ ನಮ್ಮ ಪ್ರಾಡಕ್ಟನ್ನು 100 ರೂಪಾಯಿಗೆ ಸೆಲ್ ಆಗುವಂಥ ಪ್ರಾಡಕ್ಟನ್ನು 70 ರೂಪಾಯಿಗೋ 80 ರೂಪಾಯಿಗೋ ಆ ರೀಸೆಲ್ಲರ್ಸ್ಗೆ, ಹೋಲ್ಸೇಲರ್ಸ್ಗೆ, ಡಿಸ್ಟ್ರಿಬ್ಯೂಟರ್ಗೆ ಕೊಡಬೇಕಾಗತ್ತೆ. ಆ ಡಿಸ್ಟ್ರಿಬ್ಯೂಟರ್ಸು ಈ ಸಣ್ಣ ಸಣ್ಣ ಅಂಗಡಿಗಳಿಗೆ 90 ರೂಪಾಯಿ ಕೊಡ್ತಾನೆ. ಸೊ ಎಲ್ಲ ಲಾಭ ಮಾಡಬೇಕಲ್ವಾ. ನಮ್ಮದೇ ಓನ್ ಶಾಪ್ ಇದ್ದರೆ 100 ರೂಪಾಯಿಗೆ ಸೆಲ್ ಮಾಡ್ಬೋದು, ಬಟ್ ಡಿಸ್ಟ್ರಿಬ್ಯೂಟ್ರಿಗೆ ಕೊಟ್ಟರೆ ಅಲ್ಲೇ 30 ರೂಪಾಯಿ ಹೋಗ್ಬಿಟ್ಟಿರುತ್ತೆ. ಸೊ ಈ ರೀತಿ ಈ ಆಫ್ಲೈನ್ ಬಿಸ್ನೆಸ್ಸು ಕೆಲಸವನ್ನು ಮಾಡುತ್ತೆ. ಈ ಆಫ್ಲೈನಲ್ಲಿ ಸೇಲ್ ಮಾಡೋದ್ರಿಂದ ಅಡ್ವಾಂಟೇಜು ಇದೆ, ಕೆಲವೊಂದು ಡಿಸ್ಅಡ್ವಾಂಟೇಜ್ ಸಹ ಇದೆ. ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಸೆಲ್ಲರ್ ಹತ್ರ ಒಬ್ಬ ಕಸ್ಟಮರ್ ಬರ್ತಾನೆ, ಒಂದು ಪ್ರಾಡಕ್ಟನ್ನು ನೋಡ್ತಾನೆ, ಇಷ್ಟ ಆದರೆ ತೊಗೋತಾನೆ, ಇಲ್ಲ ಅಂದ್ರೆ ಇಲ್ಲ. ಯೂಶ್ವಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ಮೇಲೆ ರಿಟರ್ನ್ ಆಗುವ ಸಾಧ್ಯತೆ ಇರುತ್ತೆ, ಬಟ್ ಈ ಆಫ್ಲೈನ್ ಸ್ಟೋರ್ನಲ್ಲಿ ಕಸ್ಟಮರು ಡೈರೆಕ್ಟಾಗಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡೋದ್ರಿಂದ ಆದಷ್ಟು ರಿಟರ್ನ್ ಕಡಿಮೆ ಇರುತ್ತೆ, ಆ ರೀತಿ ಆಗಲ್ಲ. ಬಟ್ ಪ್ರಾಬ್ಲಮ್ ಆಗೋದು ಈ ಮ್ಯಾನುಫ್ಯಾಕ್ಚರರಿಗೆ. ಸೊ ಈ ಸೆಲ್ಲರ್ ಹತ್ರ ಇರುವಂಥ ಪ್ರಾಡಕ್ಟು ಸೇಲ್ ಆಗಿಲ್ಲ ಅಂದರೆ ಸೆಲ್ಲರ್ ಏನು ಮಾಡ್ತಾನೆ, ವಾಪಸ್ ಕಳಿಸ್ತಾನೆ, ನೋಡಪ್ಪ ಇದು ನನ್ನ ಪ್ರಾಡಕ್ಟ್ ಎಲ್ಲ ಸೇಲ್ ಆಗಿಲ್ಲ, ವಾಪಸ್ ತಗೊಂತಾನೆ. ಬಟ್ ಈ ಆನ್ಲೈನ್ ಸ್ಟೋರಲ್ಲೂ ಕೂಡ ಇದಾಗುತ್ತೆ, ಬಟ್ ಕಡಿಮೆ, ಆಯಿತಾ. ಏನಂದರೆ ನಿಮ್ಮ ಕಂಟ್ರೋಲ್ಲೇ ಇರುತ್ತೆ, ನೀವೇ ಡೈರೆಕ್ಟಾಗಿ ಅವ್ರಿಗೆ ಕಳಿಸೋದ್ರಿಂದ ನೀವೇ ಯಾವಾಗ ಬೇಕಾದರೂ ಸೇಲನ್ನು ಮಾಡ್ಕೋಬೋದು. ಬಟ್ ಡಿಪೆಂಡ್ಸ್, ಏನಂದರೆ ಎಕ್ಸ್ಪೈರಿ ಡೇಟ್ ಇರುವಂಥ ಪ್ರಾಡಕ್ಟ್ ಅಂತಂದರೆ ಏನು ಮಾಡೋದಕ್ಕಾಗಲ್ಲ. ಸೊ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ಈ ಆಫ್ಲೈನ್ ಸ್ಟೋರ್ಗಳಲ್ಲಿ ಆಗಲೇ ಹೇಳ್ದಂಗೆ ಮಧ್ಯವರ್ತಿಗಳು ತುಂಬ ಜಾಸ್ತಿ ಜನ ಇರ್ತಾರೆ. ನೀವು ಮ್ಯಾನುಫ್ಯಾಕ್ಚರರ್ ಆಗಿದ್ದರೆ ನೀವೇ ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಟನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಐಡಿ ಅವ್ರು ಇದ್ದಾರಲ್ವ, ಐಡಿ ರೆಡಿಮೇಡ್ ದೋಸೆ ಎಲ್ಲ ಮಾಡ್ತಾರಲ್ವ, ಅವ್ರು ಡೈರೆಕ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮತ್ತು ನಂದಿನಿ ಮಿಲ್ಕ್ ಎಲ್ಲ ಏನಿದೆ ಅವ್ರು ಡೈರೆಕ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಯಾರು ಮಧ್ಯವರ್ತಿಗಳಿರಲ್ಲ ಅದರಲ್ಲಿ. ಸೊ ಅದರಲ್ಲೂ ಕೆಲವು ಜನ ಮಧ್ಯವರ್ತಿಗಳಿರ್ತಾರೆ, ಬಟ್ ಮೆಜಾರಿಟಿ ಜಾಗಗಳಿಗೆ ನಂದಿನಿ ಅವರು ಅವ್ರದ್ದೇ ಗಾಡಿಯಲ್ಲಿ ಎಲ್ಲ ಕಡೆಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಈ ರೀತಿ ಅಡ್ವಾಂಟೇಜು ಇರುತ್ತೆ, ಡಿಸ್ಅಡ್ವಾಂಟೇಜ್ ಸಹ ಇರುತ್ತೆ. ಇನ್ನು ಆನ್ಲೈನ್ ಬಿಸ್ನೆಸ್ಸಿಗೆ ಬರೋಣ. ನೋಡಪ್ಪ, ನೀವು ನೆಕ್ಸ್ಟ್ ಇನ್ನೂ ಎಕ್ಸ್ಪಾಂಡ್ ಮಾಡಬೇಕು, ಆಫ್ಲೈನ ಜೊತೆಗೆ ಆನ್ಲೈನಲ್ಲೂ ಕೂಡ ನಿಮ್ಮ ಪ್ರಾಡಕ್ಟನ್ನು ಸೆಲ್ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಏನಕ್ಕೆ ಅಂದರೆ ಈ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳು ಲಿಸ್ಟಿಂಗ್ ಪ್ರೈಸ್ ಅಂತ ಚಾರ್ಜ್ ಮಾಡ್ತಾರೆ, ಜೊತೆಗೆ ನೀವು ಸೇಲ್ ಮಾಡಿದ್ಮೇಲೆ ಅವ್ರಿಗೆ ಇಷ್ಟು ಕಮಿಷನ್ ಅಂತಲೂ ಕೂಡ ಕೊಡಬೇಕು. ಲಿಸ್ಟಿಂಗ್ ಪ್ರೈಸು ಕೂಡ ಇರುತ್ತೆ, ಅಂದರೆ ಅವ್ರ ವೆಬ್ಸೈಟಲ್ಲಿ ನಿಮ್ಮ ಪ್ರಾಡಕ್ಟ್ ಲಿಸ್ಟ್ ಮಾಡೋದಕ್ಕೂ ಪ್ರೈಸು. ಯೂಶ್ವಲಿ ಈ ಆನ್ಲೈನ್ ಇ ಕಾಮರ್ಸ್ಗಳು, ನೀವು ಹೊಸ ಸೆಲ್ಲರ್ ಆಗಿದ್ದರೆ ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಡಿಸ್ಕೌಂಟ್ ಅದು ಇದೆಲ್ಲ ಕೊಡ್ತಾರೆ, ಆಮೇಲೆ ಸ್ವಲ್ಪ ದಿನ ಆದಮೇಲೆ ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತಾರೆ, ಆಯಿತಾ. ಸೊ ಲಿಸ್ಟಿಂಗ್ ಪ್ರೈಸ್ ಜೊತೆಗೆ ನೀವು 100 ರೂಪಾಯಿದೊಂದು ಪ್ರಾಡಕ್ಟನ್ನು ಸೆಲ್ ಮಾಡಿದ್ರೆ ಲಿಟ್ರಲಿ ಮ್ಯಾಕ್ಸಿಮಮ್ ಅಂದರೆ 30% ತನಕ, ಅಂದರೆ ನೀವೇನು 100 ರೂಪಾಯಿ ಪ್ರಾಡಕ್ಟ್ ಸೆಲ್ ಮಾಡ್ತಾ ಇದ್ದೀರಾ ಅದರಲ್ಲಿ 30 ರೂಪಾಯಿನ ಅವ್ರಿಗೆ ಕೊಡಬೇಕಾಗತ್ತೆ. ಅದ್ರ ಮೇಲ್ಗಡೆ ನಿಮಗೆ ಪ್ಯಾಕೇಜಿಂಗ್ ಚಾರ್ಜು, ಅದ್ರ ಮೇಲೆ ಡೆಲಿವರಿ ಚಾರ್ಜು, ಅದ್ರ ಮೇಲ್ಗಡೆ ಏನಾದರೂ ರಿಟರ್ನ್ ಆಯಿತು ಅಂತ ಅಂದರೆ, ಡ್ಯಾಮೇಜ್ ಆಯಿತು ಅಂದರೆ ಅಲ್ಲೂ ಕೂಡ ಲಾಸು. ಈ ರೀತಿ ಅನೇಕ ಇಶ್ಯೂಗಳಿರ್ತವೆ, ಆಯಿತಾ. ಸೊ ಫಸ್ಟ್ ಆಫ್ ಆಲ್, ನೀವು ಈ ಆನ್ಲೈನ್ ಇ ಕಾಮರ್ಸ್ನಲ್ಲಿ ಸೇಲ್ ಮಾಡಬೇಕು ಅಂದರೆ ನಿಮ್ಮ ಹತ್ರ GST ಇರಬೇಕಾಗತ್ತೆ, ಮ್ಯಾಂಡಟ್ರಿ ಅದು ಗೌರ್ಮೆಂಟ್ ಪ್ರಕಾರ. ಸೊ GST ಮಾಡಿಸ್ಕೋಬೇಕಾಗತ್ತೆ. GST ಇದ್ದರೆ ನೀವು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಸೆಲ್ಲರ್ ಆಗಿ ರಿಜಿಸ್ಟರ್ ಆಗ್ಬೋದು. ಈ ಎರಡು ಕೂಡ ತುಂಬ ಸ್ಟ್ರಿಕ್ಟು.
ಸ್ಕ್ಯಾಮ್ ಗೇಮ್ ಮಾಡೋಂಗಿಲ್ಲ ಇಲ್ಲಿ, ಆಯಿತಾ. ಕಳಿಸಿದ್ದೀನಿ ಅಂದ್ಬಿಟ್ಟು ಅದ್ರೊಳಗಡೆ ಏನೇನು ಹಾಕ್ಬಿಟ್ಟು ಕಳಿಸಿದ್ರೆ ನಿಮ್ಮ ಸೆಲ್ಲರ್ ಇದನ್ನೇ ಕ್ಯಾನ್ಸಲ್ ಮಾಡಾಕ್ತಾರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅವರು. ಸೊ ತುಂಬ ಸೀರಿಯಸ್ ಆಗಿದ್ದರೆ ಮಾತ್ರ ಹೋಗ್ಬಿಟ್ಟು ಮಾಡಿ. ಸೊ ಸ್ಟಾರ್ಟಿಂಗ್ ಹೇಳ್ದಂಗೆ ನೀವು ಆ ಒಂದು ವೆಬ್ಸೈಟಲ್ಲಿ ನಿಮ್ಮ ಪ್ರಾಡಕ್ಟನ್ನು ಲಿಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟು, ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇಷ್ಟು ರೂಪಾಯಿ ಕೊಟ್ಬಿಟ್ಟು ನೀವು ಲಿಸ್ಟನ್ನು ಮಾಡಬೇಕಾಗತ್ತೆ. ಸೊ ಲಿಸ್ಟ್ ಮಾಡಿದ್ರೆ ನಿಮ್ಗಲ್ಲಿ ತೋರ್ಸೋಕ್ಕೆ ಶುರು ಮಾಡುತ್ತೆ, ಓಕೆ ಯಾರೊಬ್ರು ಈ ಥರ ಸೆಲ್ ಮಾಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಇನ್ನೊಂದು ಆಪ್ಷನ್ ಇದೆ, ನೀವು ಬೇಕು ಅಂದರೆ ಈ ಅವ್ರದ್ದೇ ಫುಲ್ಫಿಲ್ಮೆಂಟ್ ಇರುತ್ತೆ. ಅಂದರೆ ನಿಮ್ಮ ಪ್ರಾಡಕ್ಟನ್ನು ಅವ್ರ ವೇರ್ ಹೌಸಿಗೆ ಕೊಡೋದು, ಅಮೆಝಾನ್ ಅವ್ರ ವೇರ್ ಹೌಸ್ಗೆ, ಫ್ಲಿಪ್ಕಾರ್ಟ್ ಅವ್ರ ವೇರ್ ಹೌಸಿಗೆ ಕೊಡೋದು. ಅವರೇ ಸೇಲ್ ಮಾಡ್ಕೋತಾರೆ, ನಿಮಗೆ ಇಷ್ಟೊಂದು ದುಡ್ಡು ಕೊಡ್ತಾರೆ. ಅಂದರೆ ಆ ಪ್ರಾಡಕ್ಟ್ ವ್ಯಾಲ್ಯೂ ಇರುತ್ತೆ, ಅವ್ರು ಇಷ್ಟು ಕಮಿಷನ್ ತೊಗೊಂಬಿಟ್ಟು ಅವರೇ ಎಲ್ಲ ಶಿಪ್ಪಿಂಗು, ಪ್ಯಾಕಿಂಗು, ರಿಟರ್ನ್ ಎಲ್ಲ ಅವರೇ ನೋಡ್ಕೋತಾರೆ, ನಿಮ್ದೇನು ತಲೆನೋವಿರಲ್ಲ. ಆಮೇಲೆ ಬಂದಿದ್ರಲ್ಲಿ ಇಷ್ಟು ಅಂತ ನಮಗೆ ಸಿಗುತ್ತೆ ದುಡ್ಡು. ಸೊ ಆ ರೀತಿ ಬೇಕಾದರೂ ಮಾಡ್ಬೋದು. ಇಲ್ಲ ನೀವೇ ಮನೇಲಿ ಕೂತ್ಕೊಂಡು ನೀವೇ ಪ್ಯಾಕ್ ಮಾಡಿ ನೀವೇ ನಿಮ್ಮ ಸಪ್ರೇಟ್ ನಿಮ್ಗೆ ಇಷ್ಟ ಬಂದಿದ್ದು ಕೊರಿಯರ್ನಲ್ಲಿ ಬೇಕಾದ್ರೆ ಕಳಿಸ್ಬೋದು, ಅಥವಾ ಅಮೆಝಾನ್ದು ಏನು ಕೊರಿಯರ್ ಸರ್ವಿಸ್ ಇದೆ ಅದನ್ನು ಬೇಕಾದ್ರೆ ಚೂಸ್ ಮಾಡ್ಬೋದು. ಈ ರೀತಿ ಆಪ್ಷನ್ ಸಹ ಇದೆ. ಸೊ ದುಡ್ಡು ಕೊಟ್ಬಿಟ್ಟು ಲಿಸ್ಟ್ ಮಾಡ್ತೀರಾ ಫಸ್ಟ್ ಅವ್ರ ವೆಬ್ಸೈಟ್ನಲ್ಲಿ. ಸೇಲ್ ಆಯಿತು ಅಂದರೆ ನಿಮ್ಮ ಅದೃಷ್ಟ, ಸೇಲ್ ಆದರೂ ಆಗ್ಬೋದು ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ದರೆ, ಆಯಿತಾ. ಸೇಲ್ ಆಯಿತು ಅಂತ ಅಂದ್ಕೊಳ್ಳಿ, 100 ರೂಪಾಯಿ ಪ್ರಾಡಕ್ಟ್ ಸೇಲ್ ಆಯಿತು ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಂದು 25ರಿಂದ 30% ಕಮಿಷನ್ ನೀವು ಅಮೆಝಾನ್ಗೆ ಕೊಡಬೇಕಾಗತ್ತೆ. ಸೊ ಅಮೆಝಾನಿಗೆ ಹೋಯ್ತು 25-30 ರೂಪಾಯಿ, 25 ರೂಪಾಯಿ ಅಂತ ಅಂದ್ಕೊಳ್ಳಿ. ಆಮೇಲೆ ಪ್ಯಾಕೇಜಿಂಗು, ಪ್ಯಾಕ್ ಮಾಡೋದಕ್ಕೆ ನಾವು ಫುಲ್ ಹೆಂಗೆಂಗೋ ಪ್ಯಾಕ್ ಮಾಡೋಂಗಿಲ್ಲ. ಹೆಂಗೆಂಗೋ ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ಬಿಟ್ರೆ ಡ್ಯಾಮೇಜ್ ಆಗಿ ಮತ್ತೆ ವಾಪಸ್ ಬಂದುಬಿಡುತ್ತೆ. ಸೊ ಕರೆಕ್ಟಾಗಿ ಮೊಬೈಲ್ ರ್ಯಾಪೆಲ್ಲ ಮಾಡಿ ಕರೆಕ್ಟಾಗಿ ನಾವು ಕಾರ್ಡ್ಬೋರ್ಡೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡೋಕ್ಕಾಗುತ್ತೆ. ಪ್ಯಾಕಿಂಗ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಮತ್ತು ಡೆಲಿವರಿ, ನಾವು ಅಮೆಝಾನ್ ಡೆಲಿವರಿ ಸರ್ವಿಸ್ ಎಲ್ಲ ತಗೋಬೋದು. ಅಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಅಂದರೆ ಹೊರ್ಗಡೆಯಿಂದನೂ ಕೂಡ ನಾವು ಡೈರೆಕ್ಟಾಗಿ ಡೆಲಿವರಿಯನ್ನು ಮಾಡ್ಬೋದು, ಆಯಿತಾ. ಸೊ ಅದಕ್ಕೂ ನಮಗೆ ಎಕ್ಸ್ಟ್ರಾ ಚಾರ್ಜ್ ಬೀಳುತ್ತೆ. ಡೆಲಿವರಿಗೆ ಅಂದ್ಕೊಳ್ಳಿ ಒಂದು 10 ರೂಪಾಯಿ ಚಾರ್ಜ್ ಅಂತ, ಜಸ್ಟ್ ಎಕ್ಸಾಂಪಲ್. 10 ರೂಪಾಯಿ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ, ಅಂದ್ಕೊಳ್ಳಿ 10 ರೂಪಾಯಿ ಅಂತ. ಅಲ್ಲೇ ಹೋಯ್ತು 25 ರೂಪಾಯಿ ಕಮಿಷನು, ಪ್ಯಾಕೇಜ್ ಒಂದು 5 ರೂಪಾಯಿ, ಇದು ಹತ್ತತ್ರ ಒಂದು 45 ರೂಪಾಯಿ ಅಲ್ಲೇ ಹೋಯ್ತಾ. ಮಿಸಲೇನಿಯಸ್ ರಿಟರ್ನ್ ಬರುತ್ತೆ, ಡ್ಯಾಮೇಜ್ ಆಗುತ್ತೆ, ಅದಕ್ಕೊಂದು 5 ರೂಪಾಯಿ ಇಟ್ಕೊಳ್ಳಿ. ಸೊ 50% ನಿಮ್ದು ಅಲ್ಲೇ ಕಿತ್ಕೊಂಡು ಹೋಯ್ತು, ಆಯಿತಾ. ನಮ್ಮದೇ ಒಂದು ಸ್ಟೋರಲ್ಲಿ ನಾವು ಸೇಲ್ ಮಾಡೋದಕ್ಕೂ ನಾವು ಅನ್ಕೋತೀವಿ ನಮ್ಮದೊಂದು ಅಂಗಡಿ ಇರುತ್ತೆ, ನಮ್ಮ ಸ್ಟೋರಲ್ಲಿ ನಾವು ಸೇಲ್ ಮಾಡ್ತಿರ್ತೀವಿ ಫುಲ್ ಪ್ರಾಫಿಟ್ಟಿಗೆ. ನಾವು ಯೋಚನೆ ಮಾಡ್ತೀವಿ, ನಾನು ಆನ್ಲೈನೆಲ್ಲ ಶುರು ಮಾಡಿದ್ರೆ ನನಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ, ಇಷ್ಟೊಂದು ಸೇಲ್ ಆಗುತ್ತೆ ಅಂತ ನಾವು ಅನ್ಕೋತೀವಿ. ಬಟ್ ಹಂಗಲ್ಲ. ನಮ್ಮ ಸ್ಟೋರಲ್ಲಿ ನಾವು ಸೇಲ್ ಮಾಡೋದಕ್ಕೂ ಅಥವಾ ಬೇರೆಯವ್ರ ಸ್ಟೋರಿಗೆ ನಾವು ಕೊಟ್ಬಿಟ್ಟು ಸೇಲ್ ಮಾಡೋದಕ್ಕೂ ಆನ್ಲೈನಲ್ಲಿ ಸೇಲ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಹೆವಿ ಕಮಿಷನ್ನು, ಹೆವಿ ನಮ್ಮ ಶಿಪ್ಪಿಂಗ್ ಕಾಸ್ಟ್ ಎಲ್ಲ ಸೇರಿ ಸ್ವಲ್ಪ ಪೀನಟ್ಸು, ಆಯಿತಾ. ಪೀನಟ್ಸ್ ತುಂಬ ಕಡಿಮೆ ಪ್ರಾಫಿಟ್ ನಮಗೆ ಸಿಗುತ್ತೆ, ತುಂಬ ಕಡಿಮೆ. ಬಟ್ ಕ್ವಾಂಟಿಟಿ ಜಾಸ್ತಿ ಸೇಲ್ ಆಗೋದ್ರಿಂದ ನಾವು ಖುಷಿ ಪಡ್ಕೋಬೇಕಷ್ಟೇ. ಹೆಂಗಪ್ಪ ಅಂದರೆ ಆಫ್ಲೈನಲ್ಲಿ ನೀವು ನಿಮ್ಮ ಸ್ಟೋರ್ನಲ್ಲೇ ಒಂದು ಪ್ರಾಡಕ್ಟ್ ನೀವು ಸೇಲ್ ಮಾಡೋದು ಒಂದೇ, ಆನ್ಲೈನಲ್ಲಿ ಒಂದು 10 ಪ್ರಾಡಕ್ಟನ್ನ ಸೇಲ್ ಮಾಡೋದು ಒಂದೇ. ಆ ರೀತಿ ಆಗಿಬಿಡುತ್ತೆ, ಆಯಿತಾ. ಕೆಲವೊಂದು ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ, ಫಾರ್ ಎಕ್ಸಾಂಪಲ್ ಮೀಶೋ. ಅವ್ರು ಯಾವುದೇ ಲಿಸ್ಟಿಂಗ್ ಚಾರ್ಜಸನ್ನು ತೊಗೊಳ್ಳಲ್ಲ ಮತ್ತು ಅವ್ರು ಯಾವುದೇ ಕಮಿಷನ್ ತೊಗೊಳ್ಳಲ್ಲ. ಈ ರೀತಿ ಕೆಲವೊಂದು ಪ್ಲ್ಯಾಟ್ಫಾರ್ಮ್ ಇದ್ದಾವೆ, ಬಟ್ ಅವ್ರು ರೆಪ್ಯೂಟೆಡ್ ಪ್ಲ್ಯಾಟ್ಫಾರ್ಮ್ ಅಲ್ಲ. ಮೀಶೋದಲ್ಲಿರುವಂಥ ಪ್ರಾಡಕ್ಟ್ ಮೇಲೆ ನಂಬಿಕೆ ಇಡೋದಕ್ಕಾಗಲ್ಲ. ನಮಗೆ ನಿಮ್ಮ ಪ್ರಾಡಕ್ಟ್ ನೀವು ಮೀಶೋದಲ್ಲಿ ಮಾರ್ತಾಯಿದ್ರೆ ಜನಗಳಿಗೆ ನಿಮ್ಮ ಪ್ರಾಡಕ್ಟ್ ಮೇಲೆ ನಂಬಿಕೆ ಬರಲ್ಲ. ಇದು ಯಾವುದೋ ಪ್ರಾಡಕ್ಟ್ ಕಾಂಜಿ ಪಿಂಜಿ ಅಂತ ಅನ್ಕೋತಾರೆ. ಒಂದು ರೆಪ್ಯುಟೇಷನ್ ಬೇಕು ಅಂದರೆ ಆ ರೀತಿ ಆಬ್ವಿಯಸ್ಲಿ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನಲ್ಲೇ ಸೇಲ್ ಮಾಡಬೇಕಾಗತ್ತೆ. ನಿಮ್ಮದೇ ಓನ್ ವೆಬ್ಸೈಟ್ ಇದ್ದರೆ ನೋಡಿ, ನಮ್ಮ ವೆಬ್ಸೈಟಿಗೆ ಟ್ರಾಫಿಕ್ ಸ್ವಲ್ಪ ಕಡಿಮೆನೇ. ನಾವು ಫುಲ್ ದುಡ್ಡು ಕೊಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿ ಆ ರೀತಿ ನಾವೇ ಟ್ರಾಫಿಕನ್ನು ತಗೊಬರ್ಬೇಕಾಗತ್ತೆ. ನಮ್ಮ ವೆಬ್ಸೈಟ್ ಇದ್ದರೆ, ನಮ್ಮದೇ ವೆಬ್ಸೈಟ್ ಇದ್ದರೆ ನಾವು ಯಾವುದೇ ಕಮಿಷನ್ ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಶಿಪ್ಪಿಂಗ್ ಕಾಸ್ಟ್ ಅಂತೂ ಹೋಗುತ್ತೆ. ಬಟ್ ಅಮೆಝಾನ್ ಹಂಗಲ್ಲ. ಅಮೆಝಾನ್ ಜನ ಹುಡುಕ್ತಾರೆ, ಏನು ಪ್ರಾಡಕ್ಟಿಂದ ಹುಡುಕ್ತಾರೆ. ಸೊ ಈ ರೀತಿ ಅಡ್ವಾಂಟೇಜು ನಮ್ಗೆ ಅಮೆಝಾನಿಂದ ಸಿಗುತ್ತೆ. ಬಟ್ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಯಾರು ಬೇಕಾದರೂ ನಿಮ್ಮ ಪ್ರಾಡಕ್ಟನ್ನು ಲಿಸ್ಟ್ ಮಾಡ್ಬೋದು. GST ಇರಬೇಕಾಗತ್ತೆ, ರಿಜಿಸ್ಟರ್ ಆಗಿರಬೇಕಾಗತ್ತೆ. ಸೊ ಏನಪ್ಪ ಮೆಜಾರಿಟಿ ಜನ ಮಾಡೋದಂತ ಅಂದರೆ ನಮ್ಮ ದೇಶದಲ್ಲಿ ಎಲ್ಲ ಚೈನಾದಿಂದ ಇಂಪೋರ್ಟ್ ಮಾಡ್ಕೋತಾರೆ, ಅವ್ರದ್ದು ಬ್ರ್ಯಾಂಡನ್ನು ಹಾಕೋತಾರೆ, ಸೇಲ್ ಮಾಡ್ತಾರೆ. ಸೊ ಬೇಜಾನ್ ಪ್ರಾಡಕ್ಟ್ ನೋಡಿ ಒಂದೇ ಥರ ಇರ್ತವೆ, ಎಲ್ಲ ಡಿಫ್ರೆಂಟ್ ಹೆಸರು ಇರ್ತವೆ. ಸೊ ಈ ರೀತಿ ಎಲ್ಲರೂ ಮಾಡೋದೇ ಹಿಂಗೆ, ಇಂಪೋರ್ಟ್ ಮಾಡ್ಕೊ, ಅವ್ರ ಹೆಸರು ಹಾಕೋ, ಲಿಸ್ಟ್ ಮಾಡೋ ಅಮೆಝಾನಿಗೆ. ಕೆಲವೊಂದು ಸಲ ಈ ಅಮೆಝಾನ್ ಫ್ಲಿಪ್ಕಾರ್ಟ್ನವ್ರು ಏನಪ್ಪ ಮಾಡ್ತಾರೆ ಅಂದರೆ ಅವ್ರ ಹತ್ರ ಕಂಪ್ಲೀಟ್ ಡಾಟಾ ಇರುತ್ತೆ. ನೀವು ಅಂದ್ಕೊಳ್ಳಿ ನಿಮ್ಮದೊಂದು ಪ್ರಾಡಕ್ಟು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ ಅಂತ. ಈ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನವ್ರ ಹತ್ರ ಕಂಪ್ಲೀಟ್ ಡಾಟಾ ಇರೋದ್ರಿಂದ ನಿಮ್ಮ ಪ್ರಾಡಕ್ಟು ಎಷ್ಟು ಸೇಲ್ ಆಗ್ತಾಯಿದೆ, ಯಾವ ಪಿನ್ ಕೋಡ್ನಲ್ಲಿ ಸೇಲ್ ಆಗ್ತದೆ ಎಲ್ಲ ಇರುತ್ತೆ. ಆ ಅಮೆಝಾನ್ ಫ್ಲಿಪ್ಕಾರ್ಟ್ನವ್ರು ಏನಪ್ಪ ಮಾಡ್ತಾರೆ ಅಂದರೆ ನೀವೇನು ಸೇಲ್ ಮಾಡ್ತಾ ಇರ್ತೀರ ಅದೇ ಪ್ರಾಡಕ್ಟ್ ರೀತಿ ಇನ್ನೊಂದು ಪ್ರಾಡಕ್ಟನ್ನು ಅಮೆಝಾನ್ ಬೇಸಿಕ್ಸು ಫ್ಲಿಪ್ಕಾರ್ಟಿಂದು ಪ್ರಾಡಕ್ಟ್ ಹೆಸರಿನಲ್ಲಿ ಲಿಸ್ಟ್ ಮಾಡ್ತಾರೆ, ಆಯಿತಾ. ನಿಮ್ದು ಹೆಂಗಿರುತ್ತೋ ಸೇಮ್ ಹಂಗೆ ಇರುತ್ತೆ, ಬಟ್ ಬೇರೆ ಹೆಸರಲ್ಲಿ. ಅಮೆಝಾನ್ ಬೇಸಿಕ್ಸ್ ಅವ್ರದ್ದೇ ಅಂದರೆ ಅಮೆಝಾನ್ದೇ ಪ್ರಾಡಕ್ಟ್ ಅಂತ ರೀಬ್ರ್ಯಾಂಡೆಡ್ ಪ್ರಾಡಕ್ಟನ್ನು ಲಿಸ್ಟ್ ಮಾಡ್ತಾರೆ. ನಿಮಗೆ ಹೊಡ್ತಾ ಬಿತ್ತಾ ಅದು ಕಂಪ್ಲೀಟ್ ಡಾಟಾ ಅವ್ರ ಹತ್ರ ಇದೆ. ನೀವು ಬೇಕಾದ್ರೆ ದುಡ್ಡು ಕೊಟ್ಬಿಟ್ಟು ಅವ್ರದ್ದು ಲಿಸ್ಟಲ್ಲಿ ಮೇಲೆ ಬರೋ ಥರ ಮಾಡ್ಬೋದು, ಆಯಿತಾ. ಅಡ್ವರ್ಟೈಸ್ಮೆಂಟ್ ಏನಂದರೆ ಅಮೆಝಾನ್ ಒಳಗಡೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು.
ದುಡ್ಡು ಕೊಟ್ಟರೆ ನಿಮ್ಮ ಪ್ರಾಡಕ್ಟನ್ನು ಮೇಲ್ಗಡೆ ತೋರಿಸ್ತಾರೆ. ಈ ರೀತಿ ಎಲ್ಲ ಮಾಡ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ, ಒಂದು ರೀತಿ ಹೆಲ್ಪ್ಲೆಸ್ನೆಸ್ಸು. ನಿಮ್ಮ ಪ್ರಾಡಕ್ಟ್ ರೀತಿ ಇನ್ನೊಬ್ಬ ಯಾರೋ ತಂದು ಹಾಕ್ತಾ ಅಮೆಝಾನವ್ರು ತಂದು ಹಾಕ್ಬಿಟ್ರು ಅಂದರೆ ಏನು ಮಾಡೋಕ್ಕಾಗತ್ತೆ, ನೀವು ಯೋಚನೆ ಮಾಡ್ಕೊಳ್ಳಿ. ಈ ಒಂದು ಡಿಸ್ಅಡ್ವಾಂಟೇಜ್ ಸಹ ಇದೆ. ಮತ್ತು ನಾವೆಲ್ಲರೂ ಅಂದ್ಕೋತೀವಿ ಈ ಆನ್ಲೈನಲ್ಲಿ ಪ್ರಾಡಕ್ಟ್ ಬೆಲೆ ತುಂಬ ಕಡಿಮೆ ಇರುತ್ತೆ ಆಫ್ಲೈನಿಗೆ ಹೋಲಿಸ್ಕೊಂಡ್ರೆ ಅಂತ. ಆ ರೀತಿ ಖಂಡಿತ ಅಲ್ಲ. ಆ್ಯಕ್ಚುಲಿ ಆಫ್ಲೈನ್ನಲ್ಲೇ ತುಂಬ ಕಡಿಮೆಗೆ ಸಿಗುತ್ತೆ ಪ್ರಾಡಕ್ಟ್ಗಳು ಕೆಲವೊಂದು. ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ, ನೀವು ಕ್ಯಾಮ್ರಾ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ತಗೊಳಕ್ಕೆ ಹೋಗ್ಬೇಡಿ. ಆಫ್ಲೈನಲ್ಲಿ ಕ್ಯಾಮ್ರಾಗಳು ತುಂಬ ಕಡಿಮೆಗೆ ಸಿಗುತ್ತೆ. ಈವನ್ ಲ್ಯಾಪ್ಟಾಪ್ಗಳು ಕೂಡ ಆಫ್ಲೈನಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ. ಮಾರ್ಜಿನ್ ಆ್ಯಕ್ಚುಲಿ ಆಫ್ಲೈನ್ ಸ್ಟೋರ್ಗಳಲ್ಲಿ, ಆಫ್ಲೈನ್ ಅಂಗಡಿಗಳಿಗೆ ತುಂಬ ಜಾಸ್ತಿ ಇರುತ್ತೆ ಆನ್ಲೈನಿಗೆ ಕಂಪೇರ್ ಮಾಡಿಕೊಂಡ್ರೆ. ಬಟ್ ಯಾರೂ ಆಫ್ಲೈನಲ್ಲಿ ಕಡಿಮೆ ಕೊಡಲ್ಲ. ಅದೇ ಪ್ರಾಬ್ಲಮ್ ಆಯಿತಾ. ನೀವು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ, ಡಿಸ್ಕೌಂಟ್ ಕೇಳಿದ್ರೆ ಕೊಡ್ತಾರೆ ನಂಗೆ ಅನ್ನಿಸ್ದಂಗೆ. ಏನಕ್ಕೆ ಅಂದರೆ ಅವ್ರಿಗೆ ಪ್ರಾಫಿಟ್ ಮಾರ್ಜಿನ್ ಸ್ವಲ್ಪ ಕಡಿಮೆ ಇರುತ್ತೆ. ಈ ಅಮೆಝಾನ್, ಫ್ಲಿಪ್ಕಾರ್ಟ್ ರೀತಿ ಈ ಕಮಿಷನ್ ತುಂಬ ಜಾಸ್ತಿ ಹೋಗಿರಲ್ಲ. ಹೌದು, ಡಿಸ್ಟ್ರಿಬ್ಯೂಟರ್ಗಳು ತಗೋತಾರೆ, ಬಟ್ ಈ ಫ್ಲಿಪ್ಕಾರ್ಟ್, ಅಮೆಝಾನ್ ಅಷ್ಟು 30% ಎಲ್ಲ ತಗೊಳ್ಳಲ್ಲ ಮೆಜಾರಿಟಿ. ಬಟ್ ಕೊಡಲ್ಲ. ಆಫ್ಲೈನಲ್ಲೂ ಕೂಡ ಹೆಂಗಪ್ಪ ಅಂದರೆ ಈ ಮಾರ್ಜಿನ್ ಇದ್ರೂ ಕೂಡ ಅವು ಇಲ್ಲ ನಮ್ಗೆ ಅಷ್ಟಕ್ಕೆ ಸಿಗಲ್ಲ ಅಂತ ಅಂದ್ಬಿಡ್ತಾರೆ. ಬಟ್ ನಾನು ಹೇಳ್ತೀನಲ್ಲ, ಎಲೆಕ್ಟ್ರಾನಿಕ್ ವಸ್ತುಗಳು ಮೆಜಾರಿಟಿ ಆಫ್ ದ ಟೈಮು ಆಫ್ಲೈನಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ. ನಾನು ಯೂಶ್ವಲಿ ಕ್ಯಾಮ್ರಾ, ಲ್ಯಾಪ್ಟಾಪ್ನೆಲ್ಲ ಆಫ್ಲೈನ್ ಸ್ಟೋರಲ್ಲೇ ತಗೊಳ್ಳೋದು. ಡಿಸ್ಕೌಂಟ್ ಇರೋ ಟೈಮಲ್ಲಂತೂ ಹೆವಿ ಕಡಿಮೆಗೆ ಸಿಕ್ಬಿಡುತ್ತೆ ಆಯಿತಾ. ಸೊ ನಾವೆಲ್ಲ ಎರಡನ್ನೂ ಕಂಪೇರ್ ಮಾಡಿಕೊಂಡು ತೊಗೊಂಡ್ರೆ ತುಂಬ ಒಳ್ಳೆಯದು. ಇತ್ತೀಚೆಗೆ ಎಲ್ಲ ಆಫ್ಲೈನ್ ಸ್ಟೋರ್ಗಳಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಆನ್ಲೈನ್ ಪ್ರೈಸ್ಗೆ ಮ್ಯಾಚ್ ಮಾಡೇ ಕೊಡ್ತಾರೆ ಆಯಿತಾ. ಆ ರೀತಿ ನಡೀತಾ ಇದೆ. ಮುಂಚೆ ಆ ಥರ ಆಗ್ತಿರ್ಲಿಲ್ಲ. ಸೊ ನಾನು ನಿಮ್ಗೆ ಹೇಳೋದು ಇಷ್ಟ ಆಯಿತಾ, ನಿಮ್ದೇನಾದರೂ ಪ್ರಾಡಕ್ಟ್ ಇದ್ದರೆ ಫಸ್ಟು ಆಫ್ಲೈನ್ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ನಿಮ್ಮದೇ ಓನ್ ವೆಬ್ಸೈಟ್ ಮಾಡಿ. ನಿಮ್ಮದು ತುಂಬ ಮಾರ್ಜಿನ್ ಇಲ್ಲ ಅಂತ ಅಂದರೆ, ಇದು ಹೊಸ್ದಾಗಿದ್ದರೆ ಡೈರೆಕ್ಟಾಗಿ ಅಮೆಝಾನ್, ಫ್ಲಿಪ್ಕಾರ್ಟ್ಗೆ ಹೋದರೆ ಸುಮ್ಮನೆ ಲಾಸ್ ಮಾಡ್ಕೋತೀರ. ನಿಮ್ಮದೇ ಓನ್ ವೆಬ್ಸೈಟ್ನಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ಮಾಡಿ ಸೇಲ್ಸನ್ನು ಶುರು ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಟ್ ಸ್ಟಿಲ್ ಮಾಡೋರು ಮಾಡ್ಬೋದು. ತುಂಬ ಇನ್ ಡೆಪ್ತ್ ಹೋಗಿಲ್ಲ, ಲೈಟಾಗಿ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಷ್ಟೇ. ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಇನ್ನೂ ಹೆಚ್ಚಾಗಿ ತಿಳಿದಿರೋರು ಆ ಕಾಮೆಂಟ್ ನೋಡಿ ಉತ್ತರವನ್ನು ಕೊಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.